ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಇನ್ನೊಂದು ಕುಕ್ಕಿಂಗ್ ವೀಡಿಯೋ ಜೊತೆ ಬಂದಿದ್ದೀನಿ. ಇವಾಗ ನೈಟ್ 7:30 ಆಗಿದೆ. ನಾನು ಇವಾಗ ಇದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ಅಂದರೆ ಇವತ್ತೇ ಅಪ್ಲೋಡ್ ಮಾಡಲ್ಲ. ಇವತ್ತು ನಾನು ಏನು ಕುಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ನಮ್ಮಮ್ಮ ಇವತ್ತು ಸುಮ್ಮನೆ ಏನು ನೆಂಚ್ಕೊಳ್ಳೋಕೆ ಏನೂ ಮಾಡಿಲ್ಲ, ಅನ್ನ ಬಸ್ಸಾರು ಮಾಡಿಟ್ಟಿದ್ದಾರೆ. ನಾನು ಇವಾಗ ಏನಾದರೂ ನೆಂಚ್ಕೊಳ್ಳೋಣ ಅಂತ ಪನ್ನೀರ್ ತರಿಸಿ ಪನ್ನೀರ್ ತವಾ ಫ್ರೈ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ಹೆಂಗೆ ಪನ್ನೀರ್ ತವಾ ಫ್ರೈ ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬರುತ್ತೆ ಅಂತ ನನಗೆ ಹೇಳಿ. ನಾನು ಎಲ್ಲ ವೀಡಿಯೋದಲ್ಲೂ ಕಮೆಂಟ್ ಮಾಡಿ ಅಂತ ಕೇಳ್ತಾನೆ ಇರ್ತೀನಿ, ಯಾರೂ ಒಂದು ಕಮೆಂಟ್ ಮಾಡಲ್ಲ. ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸ್ಕಿಪ್ ಮಾಡಬೇಡಿ, ವಿಡಿಯೋನ ಫುಲ್ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಕೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ನಾನು ಅದನ್ನು ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ 100% ಟ್ರೈ ಮಾಡ್ತೀನಿ ನಾನು. ಆದರೆ ಇಲ್ಲಿ ತನಕ ನಂಗೆ ಒಂದು ಕಮೆಂಟೇ ಬಂದಿಲ್ಲ. ಸರಿ, ಇವಾಗ ವಿಡಿಯೋ ಮಾಡೋಕ್ಕೆ ಹೋಗೋಣ. ತೋರಿಸ್ತೀನಿ ಪನ್ನೀರ್ ತವಾ ಫ್ರೈ ಹೆಂಗೆ ಮಾಡೋದು ಅಂತ. ತುಂಬ ಈಸಿ, ಬನ್ನಿ ನೀವು ಟ್ರೈ ಮಾಡ್ಬೋದು ಮನೇಲಿ. ಪನ್ನೀರ್ನ ತುಂಬ ದಪ್ಪನೂ ಅಲ್ಲ, ತುಂಬ ಸಣ್ಣನೂ ಅಲ್ಲ, ಮೀಡಿಯಮ್ ಆಗಿ ಪೀಸ್ ಮಾಡ್ಕೋಬೇಕು. ಇಷ್ಟು ಮಾಡ್ಕೊಳ್ಳಿ ನೋಡಿ, ಇಷ್ಟು. ನಾನು ಎಷ್ಟು ತಗೊಂಡಿದ್ದೆ ಪನ್ನೀರು? 200 ಗ್ರಾಮ್ ಪನ್ನೀರು. ಪನ್ನೀರ್ ತವಾ ಫ್ರೈ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದರೆ, ಫಸ್ಟು ನಾನು ಇಲ್ಲಿ ಪನ್ನೀರ್ನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪನೂ ಇಲ್ಲ, ತುಂಬ ಸ್ಮಾಲ್ ಆಗೋ ತಿನ್ನಾಗೂ ಇಲ್ಲ, ಮೀಡಿಯಮ್ ಸೈಜಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು 200 ಗ್ರಾಮ್ ಪನ್ನೀರ್ ತಗೊಂಡಿದ್ದೆ. ಪನ್ನೀರ್ ಬೇಕು, ಇದರಲ್ಲಿ ಹಾಫ್ ಲೆಮನ್ ಬೇಕು, ರೆಡ್ ಚಿಲ್ಲಿ ಪೌಡರ್ ಇದು 1.5 ಸ್ಪೂನ್ ಇದೆ ರೆಡ್ ಚಿಲ್ಲಿ ಪೌಡರ್. ಇದು 1 ಸ್ಪೂನ್ ಕೋರಿಯಂಡರ್ ಪೌಡರ್, ಧನಿಯಾ ಪುಡಿ, ಕೆಂಪು ಮೆಣಸಿನ್ಕಾಯಿ ಪುಡಿ, ಏನು ಖಾರದ ಪುಡಿ, ಇದು ಕಡಲೆ ಹಿಟ್ಟು, ಇದು ಅರಿಶಿನ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಇದರಲ್ಲಿ ಹಾಫ್ ಹಾಕಿ, ಒಂದು ಸ್ಪೂನಿನ ಚೂರು ಕಮ್ಮಿ ಹಾಕಿ ಸಾಕು. ಆಮೇಲೆ ಇದು ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಮತ್ತು ಇಲ್ಲಿ ಬೆಣ್ಣೆ ಬೇಕು. ಸ್ವಲ್ಪ ಬೆಣ್ಣೆ ಆದರೂ ಯೂಸ್ ಮಾಡಿ, ಇಲ್ಲ ಆಯಿಲ್ ಆದರೂ ಯೂಸ್ ಮಾಡಿ, ನಿಮಗೆ ಯಾವ್ದು ಇಷ್ಟ ಅದು. ಮತ್ತು ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಹೇಳೋದೇ ಮಿಸ್ ಮಾಡಿಬಿಟ್ಟೆ. ಇದು ಕರ್ಡ್ ಬೇಕು. ಕರ್ಡ್ ಕೂಡ ಬೇಕು, ಸ್ವಲ್ಪ ಥಿಕ್ಕಾಗಿರಲಿ ಮೊಸರು. ಒಂದು 3-4 ಸ್ಪೂನ್ಸ್ ಹಾಕ್ಕೋಬೇಕು ಮೊಸರು. ಫಸ್ಟು ನಾನು ಹೇಳಿದ್ನಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ 1.5 ಸ್ಪೂನ್ ಇದೆ ಚಿಲ್ಲಿ ಪೌಡರ್, ಮತ್ತು ಕೋರಿಯಂಡರ್ ಪೌಡರ್ ಇದು 1 ಸ್ಪೂನ್ ಇದೆ, ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕ್ಕೋಬೇಕು. ಇದು 1.5 ಸ್ಪೂನ್ ಇದೆ. ಸ್ವಲ್ಪ ಅರಿಶಿನ, ಎಲ್ಲನೂ ಹಾಕ್ಕೊಳ್ಳಿ, ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡೋದು. ಆಮೇಲೆ ಇದಕ್ಕೆ ಸ್ವಲ್ಪ ಅರ್ಧ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಒಂದು ಸ್ವಲ್ಪ ಇದರಲ್ಲಿ ಒಂದು ಹಾಫ್ ಸ್ಪೂನಿಗೆ ಜಾಸ್ತಿ ಅಷ್ಟೇ. ಸಾಕು. ನೆಕ್ಸ್ಟು ಮೊಸರು ಒಂದು 3-4 ಸ್ಪೂನ್ಸ್ ಹಾಕಬೇಕು. ಸ್ವಲ್ಪ ಗಟ್ಟಿಯಾಗಿ ಮೊಸರು. ಆಯಿತು. ನೆಕ್ಸ್ಟು ಬೆಣ್ಣೆ ಏನಕ್ಕೆ ಅಂದರೆ ತವಾಗ ಹಾಕ್ಬೇಕು ಬೆಣ್ಣೆ. ಉಪ್ಪು ಕೂಡ ಹಾಕಿ, ಉಪ್ಪು ಸ್ವಲ್ಪ ಟೇಸ್ಟ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಉಪ್ಪು ಇದೆಲ್ಲನೂ ಕೈಲೇ ಮಿಕ್ಸ್ ಮಾಡಿಬಿಡೋದು. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಳ್ಳಿ, ಸಾಕು. ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕೈಯಲ್ಲೇ. ಈ ಥರ ಕಾಣುತ್ತೆ. ಹಂಗೆ ಟೇಸ್ಟ್ ನೋಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ಇದ್ರೊಳಗೆ ಈ ಮಸಾಲೆ ಏನಪ್ಪ ಪನ್ನೀರೆಲ್ಲ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಳ್ಳಿ ಪನ್ನೀರ್.
ಈ ಥರ ಮಿಕ್ಸ್ ಮಾಡಿ. ತುಂಬ ದಪ್ಪ ದಪ್ಪ ಪೀಸಸ್ ಆಗಿ ಕಟ್ ಮಾಡ್ಕೋಬೇಡಿ, ಅದು ಒಂಥರ ತಿನ್ನೋಕ್ಕೆ ಚೆನ್ನಾಗಿ ಅನ್ಸಲ್ಲ. ತುಂಬ ಸಣ್ಣದಾಗೂ ಮಾಡ್ಕೋಬೇಡಿ, ಮೀಡಿಯಮ್ ಆಗಿರಬೇಕು ಈ ಥರ. 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೆ. ಇವಾಗ ಆಗಿದೆ ಅದು. ಇವಾಗ ನೆಕ್ಸ್ಟು ತವ ಮೇಲೆ ಹಾಕಿ ಫ್ರೈ ಮಾಡೋದು. ಫಸ್ಟು ತವ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ನಾನು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ನಾನು ಬೆಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಬೆಣ್ಣೆನೇ ಯೂಸ್ ಮಾಡಿದ್ರೆ, ಎಣ್ಣೆಗಿಂತ ಬೆಣ್ಣೆ ಚೆನ್ನಾಗಿರುತ್ತೆ. ಫಸ್ಟ್ ತವ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಸೀದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ತುಂಬ ಕಮ್ಮಿನೂ ಇಟ್ಕೊಂಡ್ರೆ ಅದು ಚೆನ್ನಾಗಿ ಕುಕ್ ಆಗಿರಲ್ಲ. ಇವಾಗ ತವ ಕಾಗಿದೆ. ಫಸ್ಟು ಲೋ ಫ್ಲೇಮ್ ಹಿಂಗೆ ತವಾಗ ಎಲ್ಲ ಕಡೆ ಈ ಥರ ಆಯಿಲ್ ಸ್ಪ್ರೆಡ್ ಆಗೋ ಥರ ಮಾಡ್ತೀನಿ. ಇವಾಗ ತವ ಕಾಗಿದೆ, ಪ್ಯಾನ್ ಕಾಗಿದೆ. ಇವಾಗ ಒಂದೊಂದೇ ಪೀಸ್ ತಗೊಂಡು ಅದನ್ನು ತವ ಮೇಲೆ ಇಡಬೇಕು. ಮಸಾಲೆ ಎಲ್ಲ ಕಡೆ ಫಿಲ್ ಆಗೋ ಥರ ಹಾಕಿ ನಾನು ಹೀಗೆ ಎಲ್ಲ ತವ ಮೇಲೆ ಹಾಕಿದ್ದೀನಿ. ಅದು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ನಾನು ಇವಾಗ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಇವಾಗ ಇದು 2 ಸೈಡು ಕುಕ್ ಆಗಿದೆ. ಇದನ್ನ ಎತ್ತಿ ನಾನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಎರಡು ಸೈಡು ಕುಕ್ ಆದಮೇಲೆ ಇವಾಗ ಪನ್ನೀರ್ ತವಾ ಫ್ರೈ ರೆಡಿ ಆಗಿದೆ. ಚೆನ್ನಾಗಿ ಬೆಂದಿದೆ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬ ಈಸಿ, ತೋರಿಸ್ದಂಗೆ ನೀವು ಬೇಗ ಮಾಡ್ಕೋಬೋದು. ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ಇಲ್ಲ. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ವೀಡಿಯೋಸ್ನ ನೋಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ನಾನು ಮತ್ತೆ. ಟಾಟಾ.